ಸಂಘದಿಂದ ಈ ರಾಜ್ಯ ಸರ್ಕಾರನ ಸ್ವಾಗತ ಮಾಡ್ತಾ ಇದೆಯಾ. ಮಂತ್ರಿ ಮಾಡಿರೋದ್ರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಚಾಮರಾಜನಗರ ಜಿಲ್ಲೆಗೆ ಕೊಡ್ತಾರೆ ಅಂತೇಳಿ ನಂಬಿಕೆ ಇದೆ. ಅದಾದಮೇಲೆ ಚಾಮರಾಜನಗರ ಜಿಲ್ಲೆಗೆ ಒಂದು ಮಂತ್ರಿ ಕೊಟ್ಟಿರೋದು ನಾವು ಕರ್ನಾಟಕದ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಮತ್ತೆ ಮಾಡಬೇಕು. ಒಂದು ನಮ್ಮದು ಈಗ ಮಂತ್ರಿ ಆದ ತಕ್ಷಣ ನಮಗೆ ಒಂದು ಮಾತು ಕೊಟ್ಟಿದ್ರು ಭವಿಷ್ಯತ್ತು, ಬಸ್ ಸ್ಟ್ಯಾಂಡ್ನ ಮಾಡ್ತೀವಿ ಅಂತಂತೇಳಿ. ಬಸ್ ಸ್ಟ್ಯಾಂಡ್ ಮಾಡೋದು ಒಂದು. ಅದಾದಮೇಲೆ ಎರಡನೇ ಹಂತದ ನೀರಿನ ಯೋಜನೆ, ಕುಡಿಯೋ ನೀರಿನ ಯೋಜನೆ ವಟಾಳಾಗೋದು ಹೋದ್ಮೇಲೆ ಅದು ಸತ್ತೋಗ್ಬಿಟ್ಟಿದೆ. ಅದು ಜೀವ ಸಹಿತ ಇಲ್ಲ. ಅದರಿಂದ ಈಗ ಕುಡಿಯೋ ನೀರಿನ ವ್ಯವಸ್ಥೆಗೆ ಎರಡನೇ ಹಂತದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಅದಾದಮೇಲೆ ನಗರಸಭೆಯವರು ಇದ್ದಾರಲ್ಲ, ನಗರಸಭೆಯವರು ಈಗಾಗಲೇ ಒಂದು 10 ವರ್ಷದಿಂದಲೇ ಇಲ್ಲಿ ಬಡತನದಲ್ಲಿರೋರಿಗೆಲ್ಲ ಸೈಟ್ ಕೊಡ್ತೀವಿ ಅಂತೇಳಿ ಅಪ್ಲಿಕೇಶನ್ಗಳು ತಗೊಂಡಿದ್ದಾರೆ. ಒಬ್ಬರಿಗೂ ಇದ್ರೊಳಗೊಂದು ಸೈಟ್ ಕೊಟ್ಟಿಲ್ಲ, ಯಾವುದೇ ಸಮಾಜದೊಳಗೊಂದು ಸೈಟ್ ಕೊಟ್ಟಿಲ್ಲ. ಈಗ ಅದ್ರ ಕೂಡಲೇ ಹೌಸಿಂಗ್ ಬೋರ್ಡ್ನಿಂದ ಸೈಟ್ಗಳು ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ. ಅದಾದಮೇಲೆ ಚಾಮರಾಜನಗರ ಇದೆಲ್ಲ ವಾರ್ಡ್ಗಳನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಈಗ ಆಡಳಿತ ವ್ಯಾಪ್ತಿ ಇರೋದ್ರಿಂದ ಈಗ ಮೊದಲೇನೋ ಬಾಡಿ ಇತ್ತು, ಆ ಬಾಡಿ ಇದ್ದಾಗ ಏನು ಸುಮ್ಮನೆ ಒಂದು ಕಾಲ ಕಳ್ಕೊಂಡು ಹೋಗ್ಬಿಟ್ರು. ಈಗ ಬಾಡಿ ಇಲ್ಲ. ಈಗ ಮಂತ್ರಿಗಳೇ ಅದರ ಜವಾಬ್ದಾರಿ, ಪೂರ್ಣ ಜವಾಬ್ದಾರಿ ತಗೊಂಡು ಚಾಮರಾಜನಗರನ ಇಂಪ್ರೂವ್ ಮಾಡಬೇಕು ಅಂತೇಳಿ ನಮ್ಮದು ಇದು 3ನೇ ಬೇಡಿಕೆ. ಅದಾದಮೇಲೆ ಏನಾಯ್ತಾದೆ, ಬರ ಬಂದಿದೆ. ಆಮೇಲೆ ಚಾಮರಾಜನಗರನ ಫಸ್ಟು ಬರ ಪೀಡಿತ ಪ್ರದೇಶ ಅಂತೇಳಿ ಮೊದಲನೇದಾಗಿ ತೀರ್ಮಾನ ಮಾಡಿ ಸರ್ಕಾರದಿಂದ ಘೋಷಣೆ ಮಾಡಿಸ್ಬೇಕು ಅಂತೇಳಿ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಏನು ಆಗಿದ್ದಾರೆ, ಲೋಕಲ್ ಆಗಿರೋರು, ಈ ಊರಲ್ಲೇ ಹುಟ್ಟಿ ಈ ಊರಲ್ಲೇ ಬೆಳೆದಂಥವ್ರು, 4 ಬಾರಿ ಗೆದ್ದಂಥವ್ರು, ಅದರಿಂದ ಗೌರವಾನ್ವಿತವಾಗಿ ಜನಗಳ ಜೊತೆಗೆ ನಡ್ಕೊಂಡು ಈ ಕೆಲಸಗಳನ್ನೆಲ್ಲ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ 1 ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ಗೆ ಗುದ್ದೆ ಪೂಜೆ ಮಾಡ್ತೀವಿ ಅಂತ. ಯಾವ ಬಸ್? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನ ಸುಂದರವಾದಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದು. ಅದನ್ನು 1 ತಿಂಗಳೊಳಗೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಈಗಾಗಲೇ ಮಂತ್ರಿ ಆಗಿದ್ದಾರೆ. ಮಂತ್ರಿ ಆದ ಕಾರಣದಿಂದ ಅವ್ರನ್ನ ಈಗ ಬಸ್ ಸ್ಟ್ಯಾಂಡ್ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ನಾವು ಈಗ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ರೈತ ಸಂಘ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸಹ? ಕೆಲಂಬಳಿ ಸೋಮನಾಯಕ.